ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಕಾನೂನು ಬಾಹಿರ ಕಟ್ಟಡಗಳ ವಿರುದ್ಧ ಸುಪ್ರೀಂ ಕೋರ್ಟ್ ಒಂದು ಮಹತ್ವವಾದ ತೀರ್ಪನ್ನು ನೀಡಿದೆ. ಆ ತೀರ್ಪಿನ ಕುರಿತು ಮತ್ತು ಹೈಕೋರ್ಟ್ ಹಾಗೂ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಏನು ನಿರ್ದೇಶನಗಳನ್ನು ಕೊಟ್ಟಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ ಬರುತ್ತೆ. ಈ ವಿಷಯದ ಕುರಿತು ಫರ್ದರ್ ಕ್ಲಾರಿಫಿಕೇಶನ್ ಇದ್ದಲ್ಲಿ ಅಥವಾ ಕಾನೂನು ಸಂಬಂಧಿತ ಸಲಹೆಗಾಗಿ ಕಾಲ್ ಮಾಡಬಹುದು. ಬಟ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ಎಲ್ರಿಗೂ ತಿಳಿದಿರೋ ಹಾಗೆ ಆಸ್ತಿಗಳ ನೋಂದಣಿಗೆ ಈ ಖಾತಾ ಕಡ್ಡಾಯ ಆಗಿರೋದ್ರಿಂದ ತುಂಬ ಜನ ಗೊಂದಲಕ್ಕೊಳಗಾಗಿದ್ದಾರೆ. ಖಾತೆ ಇಲ್ಲದೆ ಇರೋರು, ರೆವೆನ್ಯೂ ಸೈಟನ್ನು ಖರೀದಿ ಮಾಡಿದವರು, ಖಾತೆ ಇಲ್ಲದೇ ಖರೀದಿ ಮಾಡಿದವರು ಅವರೆಲ್ಲರೂ ಪ್ರತಿದಿನ ಖಾತಾ ವಿಷಯಕ್ಕೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆ ಏನಾದರೂ ಬದಲಾವಣೆಯನ್ನು ತರುತ್ತಾ ಅಂತ ಕಾಯ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ ಡಿಸೆಂಬರ್ 17, 2024 ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ. ಆ ತೀರ್ಪು ಒಂದಿಷ್ಟು ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಅಂದರೆ ಪ್ಲಾನ್ ಅಪ್ರೂವಲ್ ಇಲ್ಲದೇ ಬಿಲ್ಡಿಂಗನ್ನು ಕಟ್ಟಿರುವಂಥವರಿಗೆ ಮತ್ತು ಕಾನೂನನ್ನು ಉಲ್ಲಂಘಿಸಿ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗ್ತಾ ಇರುವಂತಹ ವ್ಯಕ್ತಿಗಳಿಗೆ ಸುಪ್ರೀಂ ಕೋರ್ಟ್ ಅಂಕುಶವನ್ನು ಹಾಕಿದೆ. ಯಾವ ತೀರ್ಪು ಅಂತ ನೋಡೋದಾದರೆ ಸಿವಿಲ್ ಅಪೀಲ್ ನಂಬರ್ 14,604 ಮತ್ತೊಂದು ಸಿವಿಲ್ ಅಪೀಲ್ ನಂಬರ್ 14,605/2024 ಎರಡೂ ಪಿಟಿಷನನ್ನು ಕ್ಲಬ್ ಮಾಡಿ ಕೊಟ್ಟಿರುವಂತಹ ತೀರ್ಪು ಅದು. ಅಂದರೆ ಎರಡೂ ಕೇಸ್ಗೂ ಒಂದೇ ತೀರ್ಪನ್ನು ಕೊಡಲಾಗಿದೆ. ಆ ತೀರ್ಪಿನಲ್ಲಿ ಏನಾಗಿದೆ ಅಂದರೆ UP ಆವಾಸ್ ಏವಂ ವಿಕಾಸ್ ಪರಿಷತ್ ಪರವಾಗಿ ಬಂದಿರುವಂತಹ ತೀರ್ಪದು. UP ಆವಾಸ್ ಏವಂ ವಿಕಾಸ್ ಪರಿಷತ್ ಇದು ಉತ್ತರ ಪ್ರದೇಶದ ರಾಜ್ಯಾದ್ಯಂತಹ ಬಿಲ್ಡಿಂಗಿಗೆ ಸಂಬಂಧಿಸಿದಂತಹ ರೂಲ್ಸ್ ಮತ್ತು ರೆಗ್ಯುಲೇಷನ್ ಮಾಡುವಂತಹ ಸಂಸ್ಥೆ. ಅದು ಸೈಟನ್ನು ವಿಂಗಡಿಸಿ ಹಂಚುವಂತಹ ಕಾರ್ಯ ಮಾಡುತ್ತೆ. ಜೊತೆಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ರೂಲ್ಸನ್ನು ಯಾರು ಮೀರ್ತಾರೋ ಅಂದರೆ ಯಾರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ರೂಲ್ಸನ್ನು ಫಾಲೋ ಮಾಡೋದಿಲ್ಲ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂತಹ ಕಾರ್ಯವನ್ನು ಕೂಡ ಮಾಡುತ್ತೆ. ಈ UP ಆವಾಸ್ ಏವಂ ವಿಕಾಸ್ ಪರಿಷತ್ ಏನಿದೆಯಲ್ಲ, ಇದು ಮೀರತ್ ನಗರದಲ್ಲಿರುವಂತಹ ಒಬ್ಬರಿಗೆ ಸೈಟನ್ನು ಹಂಚಿಕೆ ಮಾಡುತ್ತೆ. ಆ ಸೈಟನ್ನು ವಾಸದ ಉದ್ದೇಶಕ್ಕೆ ನೀಡಿರ್ತಾರೆ. ಯಾರಿಗೆ ಸೈಟ್ ಹಂಚಿಕೆ ಆಗಿರುತ್ತೋ ಅವರು ಮತ್ತೊಬ್ಬ ಪಾರ್ಟಿಗೆ ಮಾರಾಟವನ್ನು ಮಾಡ್ತಾರೆ. ಖರೀದಿದಾರರಿಗೆ ಈ ಸೈಟನ್ನು ವಾಸದ ಉದ್ದೇಶಕ್ಕೆ ಕೊಟ್ಟಿರುವಂಥದ್ದು ಅಂತ ತಿಳಿದಿದ್ರೂ ಕೂಡ ಆತ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಲಿಕ್ಕೆ ಮುಂದಾಗ್ತಾನೆ. ಆಗ UP ಆವಾಸ್ ಏವಂ ವಿಕಾಸ್ ಪರಿಷತ್ ಖರೀದಿದಾರನಿಗೆ ನೋಟಿಸನ್ನು ಕೊಡುತ್ತೆ. ಬಿಲ್ಡಿಂಗ್ ಲೈಸೆನ್ಸ್ ಮತ್ತು ಪ್ಲಾನ್ ಅಪ್ರೂವಲ್ ಇಲ್ಲದೆ ಕಟ್ಟಡವನ್ನು ಕಟ್ತಾ ಇದ್ದೀರಾ, ಅದನ್ನು ನಿಲ್ಲಿಸಿ ಅಂತ ಹೇಳಿ. ಆದರೆ ಅವರು ಅದನ್ನು ನಿಲ್ಲಿಸೋದಿಲ್ಲ. ಅದಕ್ಕಾಗಿ 2011ರಲ್ಲಿ UP ಆವಾಸ್ ಏವಂ ವಿಕಾಸ್ ಪರಿಷತ್ ಅದು ಹೈಕೋರ್ಟ್ಗೆ ರಿಟ್ ಪಿಟಿಷನನ್ನು ಫೈಲ್ ಮಾಡುತ್ತೆ. ಆಗ ಹೈಕೋರ್ಟ್ ಕಾನೂನು ಬಾಹಿರ ಕನ್ಸ್ಟ್ರಕ್ಷನನ್ನು ಡೆಮೋಲಿಷ್ ಮಾಡಲಿಕ್ಕೋಸ್ಕರ ಆದೇಶವನ್ನು ನೀಡುತ್ತೆ. ಜೊತೆಗೆ ಪೊಲೀಸ್ ಅವರಿಗೂ ಕೂಡ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಬಿಲ್ಡಿಂಗ್ ಡೆಮೋಲಿಷ್ ಸಮಯದಲ್ಲಿ ಸ್ಥಳದಲ್ಲೇ ಇರಬೇಕು ಅಂತ ನಿರ್ದೇಶನವನ್ನು ನೀಡುತ್ತೆ. ಸ್ಥಳೀಯ ಸಂಸ್ಥೆಗೂ ಕೂಡ ಸಹಕಾರ ನೀಡುವಂತೆ ನಿರ್ದೇಶನವನ್ನು ನೀಡುತ್ತೆ. ನೆಕ್ಸ್ಟು ಹೈಕೋರ್ಟ್ನ ಈ ಆದೇಶವನ್ನು ಪ್ರಶ್ನಿಸಿ ಈ ಇಲ್ಲೀಗಲ್ ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ಕಟ್ತಾ ಇರುವಂತಹ ಓನರ್ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ಅಲ್ಲಿ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಬಂದಿರುವಂತಹ ತೀರ್ಪೆ ಈ ಸಿವಿಲ್ ಅಪೀಲ್ ನಂಬರ್ 14,604 ಮತ್ತು 14,605/2024. ಈ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಎರಡೂ ಪಾರ್ಟಿಯವರ ವಾದ ವಿವಾದವನ್ನು ಆಲಿಸಿ ದಾಖಲೆಗಳನ್ನು ಪರಿಶೀಲಿಸಿ ಅಕ್ರಮ ಕಟ್ಟಡ ಸಮಸ್ಯೆ ಕುರಿತಂತೆ ಸುದೀರ್ಘವಾಗಿ ಚರ್ಚೆ ಮಾಡಿ ಯಾವುದೇ ಬಿಲ್ಡಿಂಗ್ ಲೈಸೆನ್ಸ್ ಇಲ್ಲದೇನೆ ಪ್ಲಾನ್ ಅಪ್ರೂವಲ್ ಇಲ್ಲದೇನೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಾ ಇರುವಂಥದ್ದು ಕಾನೂನು ಬಾಹಿರ. ಅಂತಹ ಕಾನೂನು ಬಾಹಿರ ಕಟ್ಟಡಗಳ ವಿರುದ್ಧ ಯಾವ ರೀತಿ ಕ್ರಮಗಳನ್ನು ತಗೋಬೇಕು ಅಂತ ಹೈಕೋರ್ಟ್ಗೆ ಮತ್ತು ರಾಜ್ಯ ಸರ್ಕಾರಕ್ಕೆ 12 ಅಂಶಗಳ ಮಾರ್ಗಸೂಚಿಯನ್ನು ಪ್ರಕಟಿಸಿ ಅವುಗಳನ್ನು ಪಾಲನೆ ಮಾಡಲೇಬೇಕು ಅಂತ ನಿರ್ದೇಶನವನ್ನು ನೀಡಿದೆ. ಮೊದಲನೇದಾಗಿ ಕಟ್ಟಡಗಳ ನಕ್ಷೆ ಅನುಮೋದನೆಗೂ ಮುನ್ನ ಬಿಲ್ಡರ್ ಮಾಲೀಕರ ಕಡೆಯಿಂದ ಸಂಬಂಧಿಸಿದ ಪ್ರಾಧಿಕಾರದಿಂದ ಪೂರ್ಣಗೊಂಡ ಹಾಗೂ ಸ್ವಾಧೀನ ಅನುಭವ ಪ್ರಮಾಣಪತ್ರ ಅಂದರೆ OC ಮತ್ತು CCಯನ್ನು ಪಡೆಯಬೇಕು. ನಂತರವೇ ಅದರ ಮಾಲೀಕರಿಗೆ ಫಲಾನುಭವಿಗಳಿಗೆ ಹಸ್ತಾಂತರ ಮಾಡುತ್ತೇನೆಂದು ಮುಚ್ಚಳಿಕೆಯನ್ನು ಬರೆಸಿಕೊಳ್ಬೇಕು. ಎರಡನೇದಾಗಿ ಬಿಲ್ಡರ್ ಡೆವಲಪರ್ ಮಾಲೀಕರು ಅನುಮೋದಿತ ನಕ್ಷೆಯನ್ನು ಕಟ್ಟಡದ ಮುಂದೆ ಪ್ರದರ್ಶಿಸಬೇಕು. ಮೂರನೇದಾಗಿ ಸಂಬಂಧಿಸಿದ ಅಧಿಕಾರಿಗಳು ನಿಯಮಿತವಾಗಿ ಕಟ್ಟಡ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ತಪಾಸಣೆಯನ್ನು ನಡೆಸಿ ನಿಯಮ ಪಾಲನೆಯಾಗ್ತಾ ಇದೆಯಾ ಅಥವಾ ಉಲ್ಲಂಘನೆಯಾಗ್ತಾ ಇದೆಯಾ ಎಂಬುದನ್ನು ಪರಿಶೀಲಿಸಬೇಕು. ಒಂದು ವೇಳೆ ಉಲ್ಲಂಘನೆ ಕಂಡುಬಂದರೆ ಅದನ್ನು ಸರಿಪಡಿಸುವವರೆಗೆ CC ಮತ್ತು OCಯನ್ನು ನೀಡಬಾರದು.
4ನೇದಾಗಿ CCOC ಸಲ್ಲಿಸಿದ ನಂತರವಷ್ಟೇ ವಿದ್ಯುತ್, ನೀರು ಮತ್ತು ಒಳಚರಂಡಿ ಸಂಪರ್ಕ ಸೇರಿ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು. 5ನೇದಾಗಿ ಕಂಪ್ಲೀಷನ್ ಸರ್ಟಿಫಿಕೇಟ್ ನೀಡಿದ ನಂತರವೂ ನಕ್ಷೆಯನ್ನು ಉಲ್ಲಂಘನೆ ಮಾಡಿ ನಿರ್ಮಿಸಿರುವುದು ಕಂಡುಬಂದರೆ ಯಾವ ಅಧಿಕಾರಿ CC ನೀಡಿರ್ತಾರೋ ಅಂಥವರ ವಿರುದ್ಧ ಕ್ರಮವನ್ನು ಜರುಗಿಸುವುದು. 6ನೇದಾಗಿ ಯಾವುದೇ ಅಕ್ರಮ ಕಟ್ಟಡದಲ್ಲಿ ವ್ಯಾಪಾರ, ವಾಣಿಜ್ಯ ವಹಿವಾಟು ನಡೆಸಲು ಯಾವುದೇ ಅನುಮತಿಯನ್ನು ನೀಡಬಾರ್ದು, ಅಂದರೆ ಅನುಮತಿಗೆ ಲೈಸೆನ್ಸನ್ನು ನೀಡಬಾರ್ದು. 7ನೇದಾಗಿ ಕಟ್ಟಡ ನಿರ್ಮಾಣ ವಲಯ ಯೋಜನೆಗೆ ಅನುಗುಣವಾಗಿರಬೇಕು. ಒಂದು ವೇಳೆ ಯೋಜನೆಯನ್ನು ಬದಲಾವಣೆ ಮಾಡಬೇಕಾದ್ರೆ ಅದು ಕೂಡ ನಿಯಮಬದ್ಧವಾಗಿಯೇ ಇರಬೇಕು. 8ನೇದಾಗಿ ಅನಧಿಕೃತ ಕಟ್ಟಡಗಳ ನಿರ್ಮಾಣ ತಿಳಿದಿದ್ರೂ ಅದರ ವಿರುದ್ಧ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಸರ್ಕಾರ ಶಿಸ್ತು ಕ್ರಮವನ್ನು ಜರುಗಿಸಬೇಕು. 9ನೇದಾಗಿ ಬಿಲ್ಡರ್ ಅಥವಾ ಮಾಲೀಕರು CCOCಯನ್ನು ನೀಡಲಿಲ್ಲ ಅಂಥೇಳಿ ಮೇಲ್ಮನವಿಯನ್ನು ಸಲ್ಲಿಸಿದರೆ ಅದನ್ನು 90 ದಿನಗಳಲ್ಲಿ ನಿಯಮಾನುಸಾರ ವಿಲೇವಾರಿಯನ್ನು ಮಾಡಬೇಕು. 10ನೇದಾಗಿ ಅನಧಿಕೃತ ಕಟ್ಟಡಗಳ ಸಂಬಂಧ ನ್ಯಾಯಾಲಯಗಳು ನೀಡುವ ಎಲ್ಲ ಆದೇಶ, ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ರಾಜ್ಯ ಸರ್ಕಾರಗಳು ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಬೇಕು. 11ನೇದಾಗಿ ಬ್ಯಾಂಕುಗಳು ಇಂತಹ ಅಕ್ರಮ ಕಟ್ಟಡಗಳಿಗೆ ಸಾಲ ನೀಡುವ ಮುನ್ನ ಅದರ CC ಮತ್ತು OC ಪ್ರಮಾಣ ಪತ್ರಗಳನ್ನು ಪರಿಶೀಲನೆಯನ್ನು ಮಾಡಬೇಕು. 12ನೇದಾಗಿ ಈ ನಿರ್ದೇಶನಗಳನ್ನು ಉಲ್ಲಂಘನೆ ಮಾಡಿದರೆ ನಿಯಮದಂತೆ ನ್ಯಾಯಾಂಗ ನಿಂದನೆ ಕ್ರಮಗಳನ್ನು ಜರುಗಿಸಬೇಕು. ಸೊ ನೋಡಿದ್ರಲ್ಲ, ಸ್ವಾಧೀನ ಅನುಭವ ಪ್ರಮಾಣ ಪತ್ರ, ಕಾಮಗಾರಿ ಪೂರ್ಣಗೊಂಡಿರುವಂತಹ ಪ್ರಮಾಣ ಪತ್ರ ಅಂದರೆ OC ಮತ್ತು CCಯನ್ನು ಪಡೆಯದೆ ನಿಯಮವನ್ನು ಉಲ್ಲಂಘಿಸಿ ಕಟ್ಟಡ ನಿರ್ಮಿಸುವವರಿಗೆ ಯಾವುದೇ ಬ್ಯಾಂಕುಗಳು ಸಾಲ ಸೌಲಭ್ಯಗಳನ್ನು ನೀಡಬಾರದು. ಅಂತಹ ಕಟ್ಟಡಗಳಿಗೆ ವಿದ್ಯುತ್ ಮತ್ತು ನೀರಿನ ಸಂಪರ್ಕವನ್ನು ನೀಡಬಾರದು. ನಕ್ಷೆ ಉಲ್ಲಂಘನೆ ಮಾಡಿ ಉಡಾಪೆಯಿಂದ ಕಟ್ಟಡಗಳನ್ನು ನಿರ್ಮಿಸುವಂತಹ ಪ್ರವೃತ್ತಿಗೆ ಉತ್ತೇಜನವನ್ನು ನೀಡಬಾರದು. ಪ್ರತಿಯೊಬ್ಬರೂ ಕೂಡ ನೀತಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ತೀರ್ಪು. ಜೊತೆಗೆ ಈ ಮಾರ್ಗಸೂಚಿಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುವಂತೆ ನೋಡಿಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ತೀರ್ಪಿನ ಪ್ರತಿಯನ್ನು ಹೈಕೋರ್ಟ್ನ ರಿಜಿಸ್ಟ್ರಾರ್ಗಳಿಗೆ ಕಳುಹಿಸುವಂತೆ ಸೂಚನೆ ನೀಡಿರುವ ನ್ಯಾಯಾಲಯ ಹೈಕೋರ್ಟ್ಗಳು ಇನ್ನು ಮುಂದೆ ಅನಧಿಕೃತ ಕಟ್ಟಡ ನಕ್ಷೆ, ಅನುಮೋದನೆ ಉಲ್ಲಂಘನೆ ಮತ್ತಿತರ ವ್ಯಾಜ್ಯಗಳ ಸಂದರ್ಭದಲ್ಲಿ ಈ ತೀರ್ಪು ಉಲ್ಲೇಖಿಸಬೇಕು ಎಂದು ನಿರ್ದೇಶಿಸಿದೆ. ಜೊತೆಗೆ ತೀರ್ಪಿನ ಪ್ರತಿಯನ್ನ ಎಲ್ಲ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರಗಳ ಮುಖ್ಯ ಕಾರ್ಯದರ್ಶಿ ತಲುಪಿಸಬೇಕೆಂದು ಹೇಳಿದೆ. ಸರ್ಕಾರಗಳು ಈ ಆದೇಶವನ್ನು ಎಲ್ಲ ಮಹಾನಗರ ಪಾಲಿಕೆ, ಸ್ಥಳೀಯ ನಗರ ಸಂಸ್ಥೆಗಳಿಗೆ ರವಾನಿಸಿ ಅಕ್ರಮ ಕಟ್ಟಡಗಳ ವಿಚಾರ ಬಂದಾಗ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಆದೇಶಿಸಿದೆ. ಈ ತೀರ್ಪಿನ ವಿಚಾರ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.